ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು APG ಬ್ಲಾಗ್ಸ್. ಸೊ ಇವತ್ತು ನಾವು ಹೊರಗೆ ಹೊಂಟೇವಿ. ಎಲ್ಲಿ ಹೊಂಟೀವಿ ಅಂತ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತು. ಸೊ ಅಲ್ಲಿ ಎಲ್ಲಿ ಹೋಗಿ ಅದರದ್ದು ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಇವತ್ತಿನ ಕಂಟೆಂಟ್ ಅದೇ. ಸೊ ಇವತ್ತು ಬೆಳಗ್ಗೆನ ಸಿಕ್ಕಾಪಟ್ಟೆ ಬಿಸಿಲೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದ್ರ ಸಲುವಾಗಿ ನಾವು ಬೆಳಗ್ಗೆನ ಬೇಗ ನಾಷ್ಟ ಎಲ್ಲ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ನನ್ನ ಮಗನಿಗೂ ಕ್ಯಾಪ್ ಅದನ್ನೆಲ್ಲ ಹಾಕಿ ತಯಾರು ಮಾಡಿ ಸೊ ಬೈಕ್ ತೊಗೊಂಡು ನಾವು ಕೂಡ ಹೊರಗೆ ಹೊಂಟ್ವಿ. ಇವತ್ತು ಮಧ್ಯಾಹ್ನ ಮೇಲೆಲ್ಲ ಸುತ್ತಾಡ್ಕೊಂಡು ಸಂಜೆಗೆ ಬರೋಣ ಅಂತಂದು ಸೊ ಒಂದು 2 ಗಂಟೆ ಸುಮಾರು ಮನೆ ಬಿಟ್ವಿ. ಫುಲ್ ಬಿಸಿಲು ಅಂದ್ರೆ ಬಿಸಿಲು. ಸೊ ನೋಡ್ರಿ, ಇದ ದುರ್ಗಾ ಪೂಜೆ ನಡೆದಂಥ ಒಂದು ಮೇಳ ನಡೆದಂಥ ಒಂದು ಸ್ಥಳ. ಸೊ ಇಲ್ಲಿಂದ ಮುಂದೆ ಹೋಗಿ ಮಾಲಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಸೊ ಸ್ವಲ್ಪ ದೂರ ಆಗುತ್ತೆ, ಮಾಲ ಒಂದು 10 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಬೈಕ್ನಾಗ ಹೊಂಟಿದ್ವಿ. ಸೊ ಬೈಕ್ನಾಗ ಪೆಟ್ರೋಲ್ ಬೇಕಲ್ರಿ ಹೋಗಾಕ. ಸೊ ಪೆಟ್ರೋಲ್ ಖಾಲಿ ಆಗಿತ್ತು ಅಂತಂದು ಒಂದು 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ನಮ್ಮ ಯಜಮಾನ್ರ. ಸೊ ನನ್ನ ಮಗನೂ ನೋಡಾಕತ್ತಿದ್ನ ಪೆಟ್ರೋಲ್ ಬಂಕ್ ಹೆಂಗಿರ್ತೈತಿ, ಆಮೇಲೆ ಯಾವ ಥರ ರೋಡ್ ಇರ್ತಾವೆ ಎಲ್ಲ ಅಂತಂದು ಕುಂತ್ ನೋಡಾಕತ್ತಿದ್ನ. ಸೊ ನೋಡ್ರಿ, ಪೂರ್ತಿ ಇದು ಗುವಾಹಟಿಯ ಒಂದು ಸಿಂಬಾಲ್ ಇದು. ಸೊ ಇದು ಸರ್ಕಲ್ ಒಳಗೆ ಫುಲ್ ಈ ಥರ ಹಾಕಿರ್ತಾರೆ ಇಲ್ಲಿ. ಸೊ ಸಿಟಿ ಅಂದ್ರೆ ಎಲ್ಲ ಕಡೆನೂ ಸಿಟಿ ಒಂದೇ ಥರ ಇರ್ತಾವೆ. ಸೊ ನಮ್ಮ ಬಾಗಲಕೋಟೆ ಸಿಟಿ ಹಿಂಗೆ ಇರ್ತೈತಿ, ಬೆಂಗಳೂರು ಸಿಟಿ ಹೆಂಗೆ ಇರ್ತೈತಿ, ಇಲ್ಲಿ ಕೂಡ ಅಸ್ಸಾಂ ಸಿಟಿ ಹಂಗೆ ಸೇಮ್ ಇರ್ತೈತಿ. ಸೊ ನಾವು ಮಾಲಿಗೆ ಬಂದ್ವಿ, ಗುವಾಹಟಿ ಮಾಲಿಗೆ. ಸೊ ಕೆಳಗೆ ಸಿಟಿ ಒಳಗೆ ಇರ್ತೈತಿ ಇದು ಮಾಲ್. ಸೊ ಇಲ್ಲಿ ಕೆಳಗೆ ಬಂದು ಬೈಕೆಲ್ಲ ಪಾರ್ಕ್ ಮಾಡಿ ಇನ್ನೇನು ಮ್ಯಾಲೆ ಹೋಗಬೇಕು. ಸೊ ಮ್ಯಾಲೆ ಹೋಗ್ಬೇಕಂದ್ರೆ ಲಿಫ್ಟ್ ಒಳಗೆ ಹೋಗ್ಬೇಕಿತ್ತು. ಸೊ ಲಿಫ್ಟ್ ಏನೋ ಕೆಳಗೆ ಬಂದಿರಲಿಲ್ಲ, ಪಟ್ ಮ್ಯಾಲೆ ಹತ್ಕೊಂಡು ಹೋದ್ವಿ. ಸೊ ಟ್ರೆಂಡ್ಸ್ ಒಳಗೆ ಒಂದಿಷ್ಟು ಡ್ರೆಸ್ ನೋಡ್ಬೇಕಂತ ಹೋಗಿದ್ವಿ, ಯಾವ ಥರ ಕಲೆಕ್ಷನ್ ಬಂದಾವಂತಂದು. ಇನ್ನೇ ನಮ್ಮ ಪೃಥ್ವಿ ಬರ್ಡೇ ಬಂತಂದ ಡ್ರೆಸ್ಗೆಲ್ಲ ನೋಡಾಕತ್ತಿದ್ವಿ. ಬಟ್ ಅವ್ರ ಪಪ್ಪ ಹುಡುಗಿಯರ ಡ್ರೆಸ್ನ ನೋಡಿ ಸೆಲೆಕ್ಟ್ ಮಾಡತ್ತಿದ್ರ. ನಾನು ಹುಡುಗಗೆ ಡ್ರೆಸ್ ಸೆಲೆಕ್ಟ್ ಮಾಡಂತ ಕರ್ಕೊಂಬಂದ್ರೆ ಅವ್ರ ಮಗಳಿಗಂತ ಸೆಲೆಕ್ಟ್ ಮಾಡಾಕತ್ತಾರ. ಸೊ ನೋಡ್ರಿ, ನಮ್ಮ ಪೃಥ್ವಿಗೆ ಡ್ರೆಸ್ ನೋಡೋಣ್ರಿ ಯಾವ ಥರ ಸಿಗ್ತಾವೆ ಬರ್ಡೇಕ್ ಅಂತಂದು. ಸೊ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಟ್ರೆಂಡ್ಸ್ ಒಳಗೆ ಆದರೂ ನೋಡಾತಿದ್ವಿ ಯಾವ ಥರ ರೇಟ್ಸ್ ಅದಾವು, ಯಾವ ಥರ ಕ್ವಾಲಿಟಿ ಡ್ರೆಸ್ ಸಿಗ್ತಾವಂತಂದು. ಸೊ ಜಸ್ಟ್ ನೋಡ್ಕೊಂಡು ಹೋಗಾಕಂತ ಬಂದಿದ್ವಿ. ಹೆಂಗಿದ್ರು ಸಂಡೇ ಸುತ್ತಾಡ್ಬೇಕಿತ್ತಲ್ಲ. ಸೊ ಮಾಲ್ ನೋಡ್ರಿ, ಪೂರ್ತಿ ದುರ್ಗಾ ಪೂಜೆ ಫೆಸ್ಟಿವಲ್ ಸಲುವಾಗಿ ಫುಲ್ ಗದ್ಲ. ನನ್ನ ಮಗಗೆ ನೋಡಿದ್ರೆ ಯಾವ ಡ್ರೆಸ್ ಇಷ್ಟ ಆಗವಲ್ಲಾಗಿದ್ದು. ಸೊ ಅವನಿಗೆ ತೋರಿಸಿದ್ರೆ ಯಾವುದೂ ಅಲ್ಲ ನಾನು ಅಂತ ಹೋಗಾಕತ್ತಿದ್ದ. ಸೊ ಅವನಿಗೆ ಆಟ ಆಡ್ಸ್ಕೋತ ಹಂಗೆ ಡ್ರೆಸ್ಸನ್ನು ಸೆಲೆಕ್ಟ್ ಮಾಡಾಕತ್ತಿದ್ವಿ. ಸಿಕ್ಕಾಪಟ್ಟೆ ಗದ್ಲ, ನಮ್ಮನೆ ಡ್ರೆಸ್ ತೊಗೊಳಕ್ಕೆ ಬಂದಾರಿ. ಡ್ರೆಸ್ ಒಳಗೆ ನೋಡ್ರಿ ಕ್ಯೂ ಹಚ್ಚಾರ ಬಿಲ್ ಮಾಡ್ಸಕ್ಕೆ. ನಾವು ಡ್ರೆಸ್ ಏನೋ ಪರ್ಚೇಸ್ ಮಾಡಿ ಸೆಲೆಕ್ಟ್ ಮಾಡಿ ತೊಗೊಂಬರ್ಬೋದು ಕರೆ, ಬಟ್ ಬಿಲ್ ಮಾಡ್ಸಕ್ಕೆ 1 ತಾಸು ಹಿಡಿತೈತಿ. ಫುಲ್ ಪಾಳೆ ಹಚ್ಚಿಬಿಟ್ರೆ ಬಿಲ್ ಮಾಡ್ಸಕ್ಕೆ. ಸೊ ದುರ್ಗಾ ಪೂಜೆ ಫುಲ್ ಶಾಪಿಂಗ್ ಜೋರ್ ಐತಿ ಇಲ್ಲೇ. ಮಾಲ್ ಒಳಗೆ ಏನೈತಿ, ಡ್ರೆಸ್ ಆಗಲಿ ಏನೂ ಪರ್ಚೇಸ್ ಮಾಡುವಂಗಿರಲ್ಲ, ಸಿಕ್ಕಾಪಟ್ಟಿ ಕಾಸ್ಟ್ಲಿ ಇರ್ತಾವೆ. ಸೊ ನಮ್ಮ ಪೃಥ್ವಿಗೆ ಈ ಫುಡ್ ಸ್ಟ್ರೀಟ್ ಒಂದು ಕಾರ್ನರ್ನಾಗ ಇಲ್ಲಿ ಟಾಯ್ ಸ್ಮಿತ್ ಜಾಯ್ ರೈಡ್ ಅಂತ ಐತಿ. ವೆಲ್ಕಮ್ ಟು ಟಾಯ್ ಸ್ಮಿತ್ ಜಾಯ್ ರೈಡ್. ಸೊ ಇದ್ರಾಗ ಒಂದು ರೈಡ್ ನೋಡೋಣ ಅಂತಂದು ಟ್ರೈ ಮಾಡತ್ತೇವಿ. ನೋಡೋಣ್ರಿ ಇದ್ರಾಗ ಒಂದು ರೈಡ್ ಹೆಂಗೆ ಹೋಗ ನಮ್ಮ ಪೃಥ್ವಿ ಅಂತಂದು. ಸೊ ಅಲ್ಲಿ ಅವ್ರೇನೋ ಊಟಕ್ಕೆ ಹೋಗಿದ್ರು ಅಂತಂದು ಸ್ವಲ್ಪ ಲೇಟ್ ಆಗುತ್ತಂದ್ರೆ ಅದ್ರ ಸಲುವಾಗಿ ನಾವು ಕೂಡ ಏನರ ಸ್ವಲ್ಪ ತಿಂದು ಕುಡ್ದು ಹೋಗೋಣ ಅಂತಂದು ಈ ಕಡೆ ಫುಡ್ ಕೋರ್ಟ್ ಕಡೆ ಬಂದ್ವಿ. ಸೊ 1-2 ಕಾಫಿ, 1 ಸ್ಯಾಂಡ್ವಿಚ್ ತೊಗೊಂಡು ತಿಂದು ಆಮೇಲೆ ನಮ್ಮ ಪೃಥ್ವಿಗೆ ಆಟ ಆಡ್ಸ್ಕೊಂಡು ಹೋಗೋಣ ಅಂತಂದು ಪ್ಲ್ಯಾನ್ ಮಾಡಿ ಈ ಕಡೆ ಬಂದ್ವಿ. ಸೊ ನೋಡ್ರಿ, ಪೂರ್ತಿ ಯಾವ ಥರ ಫುಲ್ ಕಲ್ಚರ್ನೆಲ್ಲ ಪ್ರೆಸೆಂಟ್ ಮಾಡಿದ್ರಲ್ಲಿ. ಫುಲ್ ಮಕ್ಕಳಿಗೆಲ್ಲ ಆಡೋಕ್ಕೆಲ್ಲ ಆಟ ಸಾಮಾನೆಲ್ಲ ಇಟ್ಟಿದ್ರು. ಸೊ ನಮ್ಮ ಪೃಥ್ವಿನೂ ಆಟ ಆಡ್ಸ್ಕೊತ ಕುಂತಿದ್ದೆ ನಾನು. ಅವರಪ್ಪ ಹೋಗಿ ಆರ್ಡರ್ ಮಾಡಿ ಬರಾಕತ್ತಿದ್ರು. ಸೊ ಸಿಂಪಲ್ಲಾಗಿ 2 ಕಾಫಿ ತೊಗೊಂಡು ಫುಲ್ ಎಂಜಾಯ್ ಮಾಡ್ಕೋತ ಟೈಮ್ ಪಾಸ್ ಮಾಡಿದ್ವಿ ಮಧ್ಯಾಹ್ನದ ಹೊತ್ತು. ಸೊ ಫುಲ್ AC ಇರ್ತೈತಲ್ಲ ಮಾಲ್ ಒಳಗೆ. ಸೊ ಇಲ್ಲೆಲ್ಲ ಆಟ ಆಡಿ ಬೇಸರ ಆಗಿತ್ತು ಅನ್ನುವಷ್ಟೊತ್ತಿಗೆ ಕಾರಿನ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ, ಇನ್ನೇನು ಬಂದಿರ್ಬೋದು ಅಂತಂದು. ಸೊ ಅಲ್ಲಿ ಹೋಗಿ ನೋಡಿದಾಗ ಓಪನ್ ಆಗಿತ್ತು. ನಮ್ಮ ಪೃಥ್ವಿಗೆ ಚಿಕ್ಕ ಕಾರ ಇಷ್ಟ ಆಗಿತ್ತು. ಫಸ್ಟ್ ಅದ್ರೊಳಗೆ ಕುಂದ್ರಿಸಿ ನೋಡಿದ್ವಿ ಯಾವ ಥರ ನಡೀತೈತಿ ಅಂತಂದು. ಸೊ ಅದ್ರಾಗೇನು ಅಷ್ಟೊಂದೇನು ಚಂದ ಕಾಣಿಸ್ತಿಲ್ಲ. ರೆಡ್ ಕಾರ್ ಒಳಗೆ ಕುಂದ್ರಿಸೋದ ಸರಿ ಅಂತ ಅನಿಸ್ತು. ಸೊ ರೆಡ್ ಕಾರ್ ಒಳಗೆ ಇನ್ನೂ ಒಬ್ಬ ಹುಡುಗಿ ರೌಂಡ್ ಹೋಗಾಕತ್ತಿದ್ಲು, ಅದ್ರ ಸಲುವಾಗಿ ನೋಡಾಕತ್ತಿದ್ವಿ. ಸೊ ವೇಟ್ ಮಾಡತ್ತಿದ್ವಿ. ಆಮೇಲೆ ನಮ್ಮ ಪೃಥ್ವಿ ಪಾಳೆನೂ ಬಂತು. ಫುಲ್ ಲೈಟ್ ಎಲ್ಲ ಹತ್ತಾಕತ್ತಿತ್ತು, ಫುಲ್ ಬಿಂದಾಸೆ ಕಾಣಿಸತ್ತಿದ್ದ. ಅವ್ನು ಚಸ್ಮಾ ಅಂತ ಅಂದ್ಬಿಟ್ಟಿದ್ರೆ ಸಖತ್ತಾಗಿ ಹೀರೋಗತ್ರನ ಕಾಣಿಸ್ಬಿಡ್ತಿದ್ದ. ನನ್ನ ಮಗ ನೆದ್ರ ಬೀಳ್ತೈತಿ. ಸೊ ಕಾರ ಹೆಂಗೈತೆ ಅಂತಂದು ಕಮೆಂಟ್ ಮಾಡಿ ತಿಳಿಸ್ರಿ, ನನ್ನ ಮಗ ಹೆಂಗದ ಅಂತಂದು ಕಮೆಂಟ್ ಮಾಡಿ ತಿಳಿಸ್ರಿ.
ಸೊ ಇದಿಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ಸೊ ಈ ಒಂದು ವ್ಲಾಗ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ್ರಿ. ನನ್ನ ಮಗನ ಕಾರ್ ಹೆಂಗಿತ್ತಂತಂದು ಕಮೆಂಟ್ ಮಾಡೋದು ತಿಳಿಸೋದು ಮರಿಬೇಡ್ರಿ. ಸೊ ಇನ್ನೇನು ನಾವು ಮನೆಗೆ ಹೋಗ್ಬೇಕು, ಬಿಸಿಲಂತೂ ಇನ್ನೂ ಕಮ್ಮಿನೇ ಆಗಿಲ್ಲ. ಸೊ ಹಿಂಗೆ ಬಿಸಿಲು ಇರ್ತೈತೆ ರೀ ಗುವಾಹಟಿ ಒಳಗೆ. ಸೊ ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.